ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ರೆಡಿ ಟೈಮ್ 11:30 ಆಗಿದೆ. ಇವಾಗ ಲಂಚ್ ಟೈಮ್ ಆಗುತ್ತೆ, ಇನ್ನೇನು 1 ಆಗುತ್ತೆ. ಸೊ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಶ್ರೂಮ್ ತಿನ್ನಬೇಕು ಅಂತ ಅನಿಸ್ತಿದೆ ಅಂತ ಮಶ್ರೂಮ್ ತರಿಸಿದ್ದೀನಿ. ಇವಾಗ ಮಶ್ರೂಮಲ್ಲೇ ಏನಾದರೂ ಮಾಡೋಣ, ಬನ್ನಿ ಏನು ಮಾಡ್ತೀನಿ ಅಂತ ನೋಡೋಣ. ಇವಾಗ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಗ್ಯಾಸ್ ಹತ್ತಲೇ ಇಲ್ವಲ್ಲ, ಒಂದ್ಸಲ ಟೆನ್ಷನ್ ಆಗೋಯ್ತು. ಇವಾಗ ಒಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕೋಣ. ಬೆಣ್ಣೆ ಹಾಕ್ತಾ ಇದ್ದೀನಿ. ಆ ಬೆಣ್ಣೆ ಕರಗೋಷ್ಟ್ರೊಳಗಡೆ ಸ್ವಲ್ಪ ಆಯಿಲ್ ಹಾಕಬೇಕು, ಇಲ್ಲಾಂದರೆ ಅದು ಬೆಣ್ಣೆ ಅಲ್ವಾ, ಕಾದ ತಕ್ಷಣ ತುಪ್ಪದ ಥರ ಆಗಿಬಿಡುತ್ತೆ, ಚೆನ್ನಾಗಿ ಅನಿಸಲ್ಲ, ಒಂಥರ ಸ್ಮೆಲ್ ಬರುತ್ತೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಅದು ಕರ್ಗೋದ್ರೊಳಗಡೆ ನಾವೇನು ವೆಜಿಟೇಬಲ್ಸ್ ಏನಾದರೂ ಹಾಕಬೇಕಾಗಿರುತ್ತಲ್ಲ, ಈರುಳ್ಳಿ ಆ ಥರದ್ದು, ಅದನ್ನ ಹಾಕ್ಬಿಡ್ಬೇಕು. ಇವಾಗ ನಾನು ಅದು ಕಾಯ್ತಾ ಇದೆ, ಅದು ಸ್ವಲ್ಪ ಕರಗಿದೆ, ಕಾಣ್ತಿದೆಯಾ, ಕರಗಿದೆ. ಇದು ಕರಗಿದ ತಕ್ಷಣ ಇದಕ್ಕೆ ಇದು ಹಾಕ್ತಿದ್ದೀನಿ, ಗಾರ್ಲಿಕ್ ಹಾಕಿ, ಗಾರ್ಲಿಕ್ ಸ್ವಲ್ಪ ಬ್ರೌನ್ ಆಗಬೇಕು, ಅಷ್ಟು ತನಕ ಫ್ರೈ ಮಾಡ್ಕೊತೀನಿ. ಗಾರ್ಲಿಕ್ ಎಲ್ಲ ಸ್ವಲ್ಪ ಕೆಂಪುಗೆ ಆಗ್ತಾ ಇದೆ, ಇಲ್ಲಿ ನೋಡಿ, ಕೆಂಪುಗೆ ಆಗ್ತಾ ಇದೆ. ಇದನ್ನು ನೀವು ಇನ್ನೂ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳ್ಳಿ, ನಾನು ದೊಡ್ಡ ಕಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನೂ ಸ್ವಲ್ಪ ಫ್ರೈ ಆಗಲಿ, ಟ್ರಾನ್ಸ್ಪರೆಂಟ್ ಆಗಲಿ, ಅಷ್ಟು ತನಕ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಫ್ರೈ ಆಗ್ತಿರುವಾಗಲೇ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಇವಾಗಲೇ ಚೂರು ಇಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಆಗಲಿ, ಅದು ಸಾಕು. ಇದಿಷ್ಟು ಫ್ರೈ ಆದಮೇಲೆ ಇವಾಗ ಮಶ್ರೂಮ್ ಹಾಕ್ತಾಯಿದ್ದೀನಿ. ಇದು ನೀರು ಹಾಕೋದೇನು ಬೇಡ, ಇದು ಹೇಗೂ ನೀರು ಬಿಟ್ಕೊಳುತ್ತೆ ಅಲ್ಲ ಮಶ್ರೂಮು, ಮತ್ತು ನೀರು ಹಾಕೋದೇನು ಬೇಡ. ಏನೋ ಒಂದು ತೋರಿಸ್ತೀನಿ. ಈ ಮಶ್ರೂಮ್ ಇದೆಯಲ್ಲ, ಈ ಸೈಜಲ್ಲೇ ಒಂದು ಮಶ್ರೂಮ್ ಸಿಗುತ್ತೆ, ಅದಕ್ಕೆ ಏನಂತಾರೆ, ಕಲ್ಲಣಬೆ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ಹೋಗಿದೆ, ನಿಮಗೆ ಹಾಕ್ತೀನಿ ಪುಡಿ ಮಾಡಿ. ಅದು ಮಳೆ ಬಂದಾಗ ಗುಡುಗು ಬರುತ್ತಲ್ಲ, ಆವಾಗ ಬಿಡುತ್ತೆ. ಅದು ಮಲ್ಲಿಗೆ ಹೂವಿನ ಥರ ಇರುತ್ತೆ, ನೋಡೋಕ್ಕೊಂದು ರಾಶಿ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನು ತೋರಿಸೋಣ, ಅದು ಚಿಕ್ಕದಿತ್ತಲ್ಲ, ತೋರಿಸೋಣ ಅಂತ ಇಟ್ಟಿದ್ದೆ. ಆದರೆ ಅದು ಇದ್ರ ಜೊತೆನೇ ಬಂದಿರೋದು, ಸಣ್ಣದು. ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗಲಿ ಮಶ್ರೂಮ್. ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷನೂ ಬೇಡ, ಒಂದು 3 ಮಿನಿಟ್ಸ್ ಸಾಕು ಅಂತ. ಇವಾಗ ಓಪನ್ ಮಾಡೋಣ. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ, ನಾನೊಂದು ಚೂರು ನೀರೇ ಹಾಕಿಲ್ಲ. ಆ್ಯಕ್ಚುಲಿ ಮಶ್ರೂಮನ್ನು ನೀರು ಹಾಕ್ಬಿಟ್ಟು ವಾಶ್ ಮಾಡಬೇಡಿ ಅಂತ ಹೇಳ್ತಾರೆ, ಬಟ್ ಅದ್ರಲ್ಲಿ ಅಷ್ಟೊಂದು ಮಣ್ಣಿರುತ್ತೆ, ಹೆಂಗೆ ನೀರು ಹಾಕದೆ ವಾಶ್ ಮಾಡೋಕ್ಕಾಗತ್ತೆ, ಹೆಂಗೆ ನೀರು ಹಾಕದೆ ವಾಶ್ ಮಾಡದೆ ಯೂಸ್ ಮಾಡೋಕ್ಕಾಗತ್ತೆ ಅಲ್ವಾ. ಇವಾಗ ಮಶ್ರೂಮಿಗೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ, ಮತ್ತು ಇವಾಗ ಪೆಪ್ಪರ್ ಹಾಕ್ತೀನಿ. ಇವಾಗ ಅದಕ್ಕೆ ಚೆನ್ನಾಗಿ ಇಟ್ಕೊಂಡ್ವಿ, ಸ್ವಲ್ಪ ಜಾಸ್ತಿ ಪೆಪ್ಪರ್ ಹಾಕ್ತಾಯಿದ್ದೀನಿ. ಇವಾಗ ಅದು ಬಾಯ್ಲ್ ಆಗುವಾಗಲೇ ಪೆಪ್ಪರ್ ಅದಕ್ಕೆ ಇಟ್ಕೊಳತ್ತಾ, ಅವಾಗ ಚೆನ್ನಾಗಿರುತ್ತೆ. ಇವಾಗ ಇದು ಫುಲ್ ಡ್ರೈ ಆಗಬೇಕು, ಆ ನೀರೆಲ್ಲ ಅಲ್ಲಿ ತನಕ ಅದನ್ನು ಹಾಗೆ ಬಿಡಿ, ಫುಲ್ ಡ್ರೈ ಆಗಲಿ. ಇವಾಗ ಇದು ಡ್ರೈ ಆಗಿದೆ ನೋಡಿ, ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ. ಇವಾಗ ಇದು ಫುಲ್ ರೋಸ್ಟ್ ಆಗಬೇಕು. ನಾವು ಹೆಂಗೂ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀವಲ್ಲ, ಇದು ನೀಟಾಗಿ ರೋಸ್ಟ್ ಆಗುತ್ತೆ. ಇವಾಗ ಅಷ್ಟೊತ್ತಿಗೆ ಕೊತ್ತಂಬರಿ ಹಾಕ್ಬಿಡೋಣ. ಕೊತ್ತಂಬರಿ ಸ್ವಲ್ಪ ಹಾಕಿದ್ದೀನಿ. ಇವಾಗ ಇದನ್ನೇನಿದೆ ಸ್ವಲ್ಪ ಉರಿ ಜಾಸ್ತಿ ಇಟ್ಟು ರೋಸ್ಟ್ ಮಾಡೋದಷ್ಟೇ. ಮಶ್ರೂಮ್ ಎಲ್ಲ ಬಂದಿದೆ, ಉಪ್ಪು ಎಷ್ಟು ಬೇಕೋ ಅಷ್ಟು ಹಿಡಿದಿದೆ. ಫುಲ್ ರೋಸ್ಟ್ ಆಗಬೇಕು. ಅದು ಎಲ್ಲ ಮಶ್ರೂಮು ರೋಸ್ಟ್ ಆಗಲಿ ಅಂತ ಅದನ್ನು ಫುಲ್ ಆ ಬಾಂಡಿ ತುಂಬ ಹಿಂಗೆ ಮಾಡಿಟ್ಟಿದ್ದೀನಿ. ಏನು ಹೇಳಿ, ಬಾಂಡಿಗೆ ಒಂದೊಂದು ಮಶ್ರೂಮು ಟಚ್ ಆಗೋ ಥರ ಮಾಡಿ ಸ್ಪ್ರೆಡ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ರೋಸ್ಟ್ ಆದಮೇಲೆ ಸ್ವಲ್ಪ ಈ ಕಡೆ ಸೈಡನ್ನು ಹಾಗೆ ಮತ್ತೆ ಉಲ್ಟಾ ಮಾಡಾಕ್ತೀನಿ. ಇವಾಗ ನೋಡಿ ಸ್ವಲ್ಪ ರೋಸ್ಟ್ ಆಯಿತಾ, ಮತ್ತು ಹಿಂಗೆ ಮಿಕ್ಸ್ ಮಾಡಿ ಮತ್ತೆ ಹಿಂಗೆ ಮಾಡ್ತೀನಿ, ಆವಾಗ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಆ್ಯಕ್ಚುಲಿ ಫ್ರೈಯಿಂಗ್ ಪ್ಯಾನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬಾಂಡ್ಲಿಗಿಂತ. ಅದು ಸ್ವಲ್ಪ ಹಿಂಗೆ ತಳ ಜಾಸ್ತಿ ದೊಡ್ಡದಿರುತ್ತಲ್ಲ, ಅವಾಗ ನೀಟಾಗಿ ರೋಸ್ಟ್ ಆಗುತ್ತೆ ಇದರಲ್ಲಿ. ಇದನ್ನು ನೀವು ಚಪಾತಿ ಜೊತೆನೂ ತಿನ್ಬೋದು, ದೋಸೆ ಜೊತೆನೂ ತಿನ್ಬೋದು. ನಾನಂತೂ ಹಾಗೆ ರೈಸಿಗೂ ತಿಂತೀನಿ.
ಇಲ್ಲ ಬರೀ ಇದನ್ನಷ್ಟೇ ಫ್ರೈ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಥರ ಈವ್ನಿಂಗ್ ತಿನ್ಬೋದು ಬೇಕಂದರೆ. ಮಶ್ರೂಮೇ ಚೆನ್ನಾಗಿರುತ್ತೆ ಗೈಸ್. ಸಿಗೋಬಿಟ್ಟೈತೆ. ರೋಸ್ಟ್ ಮಾಡ್ತೀನಿ ಅಂತ ಸೀಡ್ಸ್ಬಿಟ್ಟೆ ಅನ್ಸುತ್ತೆ ನಾನು. ಆಗಿದೆ ಅಷ್ಟೇ ಗೈಸ್. ಇದು ಇವಾಗ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಹೇಗಿದೆ ಅಂತ. ಹಾಯ್ ಗಾಯ್ಸ್, ಆ್ಯಕ್ಚುಲಿ ಹೊರಗೆ ಹೋಗಬೇಕಿತ್ತು, ಅದಕ್ಕಿಂತ ಫಸ್ಟ್ ಇದೊಂದು ಪಾರ್ಸಲ್ ಬಂತು. ಇದನ್ನು ಓಪನ್ ಮಾಡೋಣ ಅಂತ ಓಪನ್ ಮಾಡ್ತಾಯಿದ್ದೀನಿ. ಇದು ಡ್ರೆಸ್ಸು ಆ್ಯಕ್ಚುಲಿ. ಹೇಗಿದೆ ಕ್ವಾಲಿಟಿ ಎಲ್ಲ ಏನು ಅಂತ ಗೊತ್ತಿಲ್ಲ. ಇವ್ರು ಇದು ಹೆಂಗೆ ಕೊಟ್ಟಿರ್ತಾರಪ್ಪ, ಓಪನೇ ಮಾಡೋಕ್ಕಾಗಲ್ಲ. ನೈಟ್ ಡ್ರೆಸ್ ಇದು. ಹಾಂ, ಇಲ್ಲಿ ಚೆನ್ನಾಗಿದೆ ಅಲ್ಲ, ಕಾಟನ್. ಇದು ಕಾಟನ್, ನಾನು ಬೆಳಿಗ್ಗೆ ಹಾಕಿರೋದು ಕಾಟನ್. ಹಿಂಗೆ ಗೈಸ್, ಈ ಥರನೇ ಜನಗಳು ಹಾಳು ಮಾಡೋದು. ನಮ್ದು ಏನಾರು ಮಾಡ್ಬೇಕಂದ್ರೆ ಕಾಯ್ತಿರ್ತವೆ. ಇವಾಗ ಇದೊಂದ್ಸಲ ತೋರಿಸ್ಬಿಡ್ತೀನಿ. ಹಿಂಗಿದೆ, ಚೆನ್ನಾಗಿದೆ ಇದು ಅಂತ ಮಾಡಿದ್ದೀನಿ. ಹಾಕಿ ನೋಡಬೇಕು, ಇವಾಗ ಟೈಮ್ ಇಲ್ಲ, ಬಂದಮೇಲೆ ಹಾಕಿ ನೋಡ್ತೀನಿ ಬಸ್. ಇದಕ್ಕಿದು ಶಾರ್ಟ್ಸ್, ಇದಕ್ಕಿದು ಫೇರಲ್. ಆ್ಯಕ್ಚುಲಿ ಶಾರ್ಟ್ಸು ಚೆನ್ನಾಗಿದೆ ಅನ್ಸುತ್ತೆ. ನಾನು ತುಂಬ ಚಿಕ್ಕದು ಬರುತ್ತೆ ಅಂದ್ಕೊಂಡೆ, ಪರವಾಗಿಲ್ಲ ದೊಡ್ಡದೇ ಬಂದಿದೆ. ಹಾಗಾದರೆ ಇನ್ನೊಂದು ಸ್ವಲ್ಪ ಮಾಡ್ಬೋದು. ಫಸ್ಟ್ ಇದು ಹಾಕಿ ನೋಡಿ ಹೆಂಗಿದೆ ನೋಡಿ ನೆಕ್ಸ್ಟ್ ಆರ್ಡ್ರ್ ಮಾಡ್ತೀನಿ ಬೇರೆದು. ಇವಾಗ ಇದು ಒಂದು ಟಾಪ್. ಇದು ಬಟ್ಟೆನಾರು ಕಟ್ ಮಾಡ್ತೀವಿನಾ ಅಂತ. ಎಲ್ಲಿದೆ ಓಪನ್ ಮಾಡೋದು? ಓಪನ್ ಮಾಡೋದೇ ಇಲ್ಲ ಇದರಲ್ಲಿ. ಕಟ್ ಮಾಡಬೇಕಂತ ಇದು ಇದು ಒಂದು ಟಾಪ್ ಅಷ್ಟೇ. ಇದು ನಾರ್ಮಲ್ ಟಾಪ್. ಚೆನ್ನಾಗಿದೆ ಅನ್ಸುತ್ತೆ ಈ ಬ್ಲ್ಯಾಕಿಗೇನೆ. ಈ ಥರ ಹತ್ರ ಓಲ್ಡ್ ಸ್ಟೈಲ್ದು ಒಂದು ಗ್ರೀನ್ ಇತ್ತು, ಪ್ಯಾರಟ್ ಗ್ರೀನ್. ನಾನು ಯಾವಾಗಲೂ ಅದನ್ನು ಸ್ಕೂಲಿಗೆ ಹಾಕ್ತಾಯಿದ್ದೆ ಜಾಸ್ತಿ. ಸುಮಾರು ಹಾಕಿ 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 ಇಟ್ಟಿದ್ದೀನಿ, ಅದನ್ನು ಅಷ್ಟು ಸಲ ಯೂಸ್ ಮಾಡಿದ್ದೀನಿ. ಚೆನ್ನಾಗಿದೆ ಎರಡೂ. ಪ್ರೈಸ್ ಎಷ್ಟು ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ಹೊರಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಇವಾಗ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ. ಮನೆ ಎಲ್ಲ ಲಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಮತ್ತು ಈವ್ನಿಂಗ್ಗೆ ವಾಪಸ್ ಬರ್ತೀವಿ. ಆಲ್ರೆಡಿ ಈವ್ನಿಂಗು, ನೈಟೇ ವಾಪಸ್ ಬರ್ತೀವಿ. ಏನಕ್ಕೆ ಅಂತ ಅಂದರೆ, ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ತಮ್ಮ ಐಫೋನ್ ತೊಗೊಬೇಕಂತೆ. ಹಾಗೆ ಮತ್ತು ನನ್ನ ಹಸ್ಬೆಂಡ್ ಮನೆಗೆ ಹೋಗಿರಲಿಲ್ಲ. ಸೊ ಹಾಗಾಗಿ ಎರಡೂ ಕೆಲಸ ಆಗುತ್ತೆ ಅಂತ ಹೋದ್ವಿ. ಹೋಗ್ತಾ ಇದ್ದೀವಿ ಇವಾಗ. ಹೋಗುವಾಗ ಇಷ್ಟೊಂದು ಬಿಸಿಲಿತ್ತು, ವಾಪಸ್ ಬರುವಾಗ ಫುಲ್ ಕತ್ಲಾಗಿಬಿಟ್ಟಿದೆ. ಎಷ್ಟು ಟ್ರಾಫಿಕ್ ಅಂದರೆ, ನಾವು ಆಲ್ರೆಡಿ 4 ಹಂಗೆ ಹೊರಟಿದ್ವಿ, ಬಟ್ ಆದ್ರೂ ಸಖತ್ ಟ್ರಾಫಿಕ್ ಇತ್ತು. ನಾನು ಖಾಲಿ ರೋಡಿರಲ್ಲಿ ಮಾತ್ರ ಶೂಟ್ ಮಾಡಿದ್ದೀವಿ. ಇವಾಗ ಹೋಗಿ ತಗೊಂಡು ಅವ್ರಿಗೆ ಕೊಟ್ಟು ನಾವಲ್ಲಿ ಊಟ ಮಾಡಿಕೊಂಡು ಇವಾಗ ವಾಪಸ್ ಬರ್ತಾ ಇದ್ದೀವಿ. ಸಂಜೆ ನೈಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರೋಡೆಲ್ಲ ಖಾಲಿ, ಅಷ್ಟೊಂದು ಟ್ರಾಫಿಕ್ಕೇ ಇಲ್ಲ. ನೈಟ್ ಅಂದರೆ ಒಂದು 10 ಆಗಿತ್ತು ಅಷ್ಟೇ. ಇವಾಗ ನಾವು ಏನು ತಂದ್ವಿ ಅಂದರೆ, ಅಲ್ಲಿಂದ ಊಟ ಮಾಡಿ ಮತ್ತು ಏನೋ ತೊಗೊಂಡು ಬಂದಿದ್ದೀವಿ. ಇವಾಗ ತೊಗೊಂಬಂದಿದ್ದೀವಿ. ನನಗೆ ನಾಳೆ ಎಲ್ಲ ಏನು ಕುಕ್ಕಿಂಗ್ ಕೆಲಸನೇ ಇಲ್ಲ. ಲಂಚ್ಗೂ ಅದೇ, ಡಿನ್ನರ್ಗೂ ಅದೇ. ಇವಾಗ ಮನೆ ಹತ್ರ ಬರ್ತಾ ಇದ್ದೀವಿ. ಮನೆಗೆ ಬಂದು ಕಂಟಿನ್ಯೂ ಮಾಡ್ತೀನಿ. ಏನು ತಂದಿದ್ದೀನಿ ಅಂದರೆ ಇದೇನಂದರೆ ಬಿರಿಯಾನಿ. 2 ಬಾಕ್ಸ್ ಬಿರಿಯಾನಿ ಇದೆ, ಒಂದರಲ್ಲಿ ಕಬಾಬ್ ಇದೆ. ಇವಾಗ ಇದು ಸುಮಾರಿದೆ ಅಲ್ಲ, ಇದೇ ನನಗೆ ನಾಳೆ ಲಂಚಿಗೂ ಆಗುತ್ತೆ ಮತ್ತು ನೈಟ್ ಡಿನ್ನರಿಗೂ ಇದೇ ಆಗುತ್ತೆ. ಯಾಕಂದರೆ ತುಂಬ ಇದೆ. ಅದು ಆ ಬಾಕ್ಸ್ ಫುಲ್ ಆಗಿಬಿಡುತ್ತೆ. ಅದಕ್ಕೆ ಅಷ್ಟೊಂದು ಹೆಂಗೆ ತಿನ್ನೋಕ್ಕಾಗತ್ತೆ ಒಂದು ಟೈಮಿಗೇನೆ. ಅದಕ್ಕೆ ಅದು 2 ಟೈಮ್ಸಿಗೆ ತಿಂತೀವಿ ಅಷ್ಟು ತಿಂದು ಅದು ಮೇ ಬಿ ಉಳಿಯುತ್ತೆ ಅನಿಸುತ್ತೆ ನಾವು ಅಷ್ಟು ತಿಂದ್ರೂ.
ಚೆನ್ನಾಗಿತ್ತು ಬಿರಿಯಾನಿ ಮತ್ತು ಕಬಾಬ್. ಸುಮಾರು ದಿನ ಆಗಿತ್ತು ನಾವು ತಿಂದೇನೆ, ಹಾಗಾಗಿ ಮಾಡಿದರು. ತಿನ್ಕೊಂಬಂದ್ವಿ, ತಿನ್ಕೊಂಡು ತಗೊಂಡು ಬಂದಿದ್ದೀವಿ. ಇವಾಗ ಇದೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಮಲ್ಕೊಬೇಕು. ಆಲ್ರೆಡಿ ಒನ್ ಅವರ್ ಆಗುತ್ತೆ. ಹೋಗೋಕ್ಕೆ 1 ಅವರ್, ವಾಪಸ್ ಬರೋದಕ್ಕೆ 1 ಅವರ್ ಆಗುತ್ತೆ. ಇವತ್ತಿನ ವ್ಲಾಗ್ ಇಷ್ಟ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.